ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ಅಂದ್ರೆ ಕಪ್ಪು ಬಿಳಿ ಚಿತ್ರಗಳೇ ಆಗಿದ್ವು. ಆ ಪರದೆ ಮೇಲೆ ಬಣ್ಣಗಳು ಇರಲಿಲ್ಲ, ಆದರೆ ಕನಸುಗಳಿಗೆ ಬಣ್ಣ ಇತ್ತು. ಇಂಥ ಕನಸನ್ನ ಕಂಡ ಒಬ್ಬ ಕನಸುಗಾರ ಒಂದು ಹೊಸ ಪ್ರಯೋಗಕ್ಕೆ ನಾಂದಿ ಹಾಡಿದ್ರು. ಅದು ಬರೀ ಒಂದು ಪ್ರಯೋಗ ಆಗಿರಲಿಲ್ಲ, ಬದಲಿಗೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಕಲರ್ ಸಿನಿಮಾ ಯುಗದ ಆರಂಭ ಆಗಿತ್ತು. ಇಷ್ಟೆಲ್ಲ ಹೇಳಿದ ಮೇಲೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ನಿಮಗೆಲ್ಲ ಗೊತ್ತಾಗಿರುತ್ತೆ. ನಮಸ್ಕಾರ, ಓಲ್ಡ್ ಕ್ಯಾಸೆಟ್ನ ಮತ್ತೊಂದು ಹೊಸ ಸಂಚಿಕೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಕನ್ನಡದ ಮೊದಲ ಕಲರ್ ಸಿನಿಮಾ ಸ್ಕ್ರಿಪ್ಟಿಂದ ಸ್ಕ್ರೀನ್ಗೆ ಬರೋವರೆಗೂ ಏನೇನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ. ಅಮರಶಿಲ್ಪಿ ಜಕಣಾಚಾರಿ ಇದು ಕನ್ನಡದ ಮೊದಲ ಫುಲ್ ಲೆಂತ್ ಕಲರ್ ಸಿನಿಮಾ. ಕನ್ನಡದ ಮೊದಲ ಸಿನಿಮಾ ಸತಿ ಸುಲೋಚನಾದಿಂದ ಆರಂಭವಾಗಿ ಅನೇಕ ವರ್ಷಗಳವರೆಗೆ ಎಲ್ಲ ಚಿತ್ರಗಳು ಕಪ್ಪು ಬಿಳುಪು ರೂಪದಲ್ಲೇ ನಿರ್ಮಾಣವಾಗುತ್ತಿದ್ದವು. ಆದರೆ 1955ರಲ್ಲಿ ಬಿಡುಗಡೆಯಾದ ಸ್ತ್ರೀರತ್ನ ಚಿತ್ರದಲ್ಲಿ ಮೊದಲ ಬಾರಿಗೆ ಜೇವಾ ಕಲರ್ ಎಂಬ ತಂತ್ರಜ್ಞಾನ ಬಳಸಿ ಕೆಲವು ದೃಶ್ಯಗಳನ್ನು ಬಣ್ಣದಲ್ಲಿ ಚಿತ್ರೀಕರಿಸಲಾಯಿತು. ಅದಾದ ಬಳಿಕ 1957ರಲ್ಲಿ ತೆರೆಕಂಡ ರತ್ನಗಿರಿ ರಹಸ್ಯ ಮತ್ತು 1960ರಲ್ಲಿ ತೆರೆಕಂಡ ಮಕ್ಕಳ ರಾಜ್ಯ ಚಿತ್ರಗಳಲ್ಲಿಯೂ ಇದೇ ತಂತ್ರಜ್ಞಾನದಲ್ಲಿ ಕೆಲವು ಭಾಗಗಳನ್ನು ಬಣ್ಣದಲ್ಲಿ ಚಿತ್ರೀಕರಿಸಲಾಯಿತು. ಆದರೆ ಸಂಪೂರ್ಣವಾಗಿ ಬಣ್ಣದಲ್ಲಿ ಚಿತ್ರೀಕರಿಸಲಾದ ಮೊದಲ ಕನ್ನಡ ಚಿತ್ರ 1964ರ ಏಪ್ರಿಲ್ 15ರಂದು ಬಿಡುಗಡೆಯಾದ ಅಮರಶಿಲ್ಪಿ ಜಕಣಾಚಾರಿ. ಈ ಚಿತ್ರವನ್ನು ಈಸ್ಟ್ಮನ್ ಕಲರ್ ಎಂಬ ತಂತ್ರಜ್ಞಾನವನ್ನು ಬಳಸಿ ಚಿತ್ರೀಕರಿಸಲಾಗಿತ್ತು. 1964ರಲ್ಲಿ ತೆರೆಕಂಡ ನಾಂದಿ ಚಿತ್ರವು ಕನ್ನಡ ಚಿತ್ರರಂಗದ ಕೊನೆಯ ಕಪ್ಪು ಬಿಳಿ ಸಿನಿಮಾವಾಗಿತ್ತು. ಆ ವರ್ಷದಲ್ಲೇ ಬಿಡುಗಡೆಯಾದ ಅಮರಶಿಲ್ಪಿ ಜಕಣಾಚಾರಿ ಚಿತ್ರವು ಮೊದಲ ಬಣ್ಣದ ಚಿತ್ರವಾಗಿ ಹೊಸ ಯುಗಕ್ಕೆ ನಾಂದಿ ಹಾಡಿತು. ಕನ್ನಡವಷ್ಟೇ ಅಲ್ಲದೆ ಪರಭಾಷೆಗಳಲ್ಲಿಯೂ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿ ಅನುಭವ ಹೊಂದಿದ್ದ BS ರಂಗ ಅವರು ತಾವೇ ನಿರ್ಮಾಣ ಹಾಗೂ ನಿರ್ದೇಶನ ಮಾಡುವ ಮೂಲಕ ಇಂಥದ್ದೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದರು. ಈ ಚಿತ್ರದ ಕಥೆಯ ಬಗ್ಗೆ ಹೇಳಬೇಕೆಂದರೆ, ಅಮರಶಿಲ್ಪಿ ಜಕಣಾಚಾರಿ ಇದು ಕೇವಲ ಒಂದು ಇತಿಹಾಸದ ಕಥೆಯಲ್ಲ, ಕನ್ನಡ ನಾಡು ಕಂಡ ಅದ್ಭುತ ಶಿಲ್ಪಿಯ ಆತ್ಮಕಥೆ. ಜಕಣಾಚಾರಿ ಹೊಯ್ಸಳ ಸಾಮ್ರಾಜ್ಯದ ಅಪ್ರತಿಮ ಶಿಲ್ಪಿ, ಕಲೆಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ಮಹಾನ್ ವ್ಯಕ್ತಿ. ತನ್ನ ಇಡೀ ಜೀವನವನ್ನೇ ಕಲೆಗಾಗಿ ಅರ್ಪಿಸಿಕೊಂಡಿದ್ದ ಅವರು ಅದರಿಂದಲೇ ತಮ್ಮ ಪತ್ನಿ ಮತ್ತು ಮಗನೊಂದಿಗೆ ಇದ್ದ ಸಂಬಂಧವನ್ನು ಸಂಪೂರ್ಣವಾಗಿ ಕಳೆದುಕೊಂಡರು. ಕೆಲವು ವರ್ಷಗಳ ನಂತರ ಅವರ ಮಗ ದಂಕನಾಚಾರಿ ಸಹ ಒಬ್ಬ ಶಿಲ್ಪಿಯಾಗುತ್ತಾನೆ. ಒಂದು ದಿನ ದೇವಾಲಯದ ಶಿಲ್ಪದಲ್ಲಿ ತಪ್ಪುಕೊಂಡು ದಂಕನು ಅದನ್ನು ಟೀಕಿಸುತ್ತಾನೆ. ಆದರೆ ಆ ಶಿಲ್ಪವನ್ನು ಕೆತ್ತಿದ್ದು ತನ್ನ ತಂದೆ ಜಕಣಾಚಾರಿ ಎಂಬುದು ಗೊತ್ತಾದ ಕ್ಷಣದಲ್ಲಿ ಆ ಯುವ ಶಿಲ್ಪಿ ಒಳಗೆ ನೊಂದು ಹೋಗುತ್ತಾನೆ. ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ದಂಕನಾಚಾರಿ ತನ್ನ ಕೈಯನ್ನು ಕತ್ತರಿಸಿಕೊಳ್ಳುತ್ತಾನೆ. ಕನ್ನಡ ಚಿತ್ರರಂಗದ ದೃಷ್ಟಿಯಿಂದ ಈಸ್ಟ್ಮನ್ ಕಲರ್ ಆಗಿನ ಕಾಲಕ್ಕೆ ಅತ್ಯಾಧುನಿಕ ತಾಂತ್ರಿಕ ಪ್ರಯೋಗವಾಗಿತ್ತು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಜಕಣಾಚಾರಿ ಪಾತ್ರದಲ್ಲಿ ಕಲ್ಯಾಣ್ ಕುಮಾರ್, ಮಂಜರಿ ಪಾತ್ರದಲ್ಲಿ B ಸರೋಜಾದೇವಿ, ಇದಲ್ಲದೆ ಉದಯ್ ಕುಮಾರ್, ನರಸಿಂಹರಾಜು, V ನಾಗಯ್ಯ, ಧೂಳಿಪಾಲ, D ರಾಘವೇಂದ್ರ ರಾವ್, HR ಶಾಸ್ತ್ರಿ, ಬಾಲರಾಜು, ಶ್ಯಾಮ್, ಶ್ರೀನಿವಾಸ್, ರಮಾದೇವಿ, ಗಿರಿಜಾ ಹಾಗೂ ಪುಷ್ಪವಲ್ಲಿ ಮುಂತಾದ ಪ್ರತಿಭಾವಂತ ಕಲಾವಿದರು ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ವಿಕ್ರಮ್ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಈ ಚಿತ್ರಕ್ಕೆ ಶ್ಯಾಮಲಾದೇವಿ ಅವರು ಕತೆ ಬರೆದಿದ್ದು, ಬಾಲಸುಬ್ರಹ್ಮಣ್ಯಂ ಅವರು ಚಿತ್ರಕಥೆ ರಚಿಸಿದ್ದಾರೆ. BN ಹರಿದಾಸ್ ಅವರ ಛಾಯಾಗ್ರಹಣ, S ರಾಜೇಶ್ವರ ರಾವ್ ಅವರ ಮನಮೋಹಕ ಸಂಗೀತ, PG ಮೋಹನ್, M ದೇವೇಂದ್ರನಾಥ್ ಹಾಗೂ ಚಕ್ರಪಾಣಿ ಅವರ ಸಂಕಲನ, ಈ ಎಲ್ಲರ ಕೌಶಲ್ಯದಿಂದ ಚಿತ್ರಕ್ಕೆ ಜೀವ ತುಂಬಲಾಗಿದೆ. ಈ ಚಿತ್ರ 1964ರಲ್ಲೇ ಅಮರಶಿಲ್ಪಿ ಜಕ್ಕಣ್ಣ ಎಂಬ ಹೆಸರಿನಲ್ಲಿ ತೆಲುಗು ಭಾಷೆಯಲ್ಲಿ ತೆರೆ ಕಂಡಿತು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅಕ್ಕಿನೇನಿ ನಾಗೇಶ್ವರ ರಾವ್ ಮತ್ತು B ಸರೋಜಾದೇವಿ ನಟಿಸಿದ್ದರು. ಅಂದಿನ ಕಾಲಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಇದು ಬಹುದೊಡ್ಡ ಪ್ರಯೋಗವಾಗಿತ್ತು. ಹೊಯ್ಸಳ ಕಾಲದ ಗತವೈಭವವನ್ನು ಪುನಃ ನಿರ್ಮಿಸಲು ಕೆಲವು ದೃಶ್ಯಗಳನ್ನು ನೈಜ ಸ್ಥಳಗಳಲ್ಲಿ
ಹಾಗೂ ಉಳಿದ ದೃಶ್ಯಗಳನ್ನು ಸ್ಟುಡಿಯೋದಲ್ಲಿ ಸೆಟ್ ಹಾಕಿ ಚಿತ್ರೀಕರಿಸಲಾಯಿತು. ಈ ಚಿತ್ರದ ಪ್ರತಿಯೊಂದು ದೃಶ್ಯವೂ ಇಂದಿಗೂ ಅದ್ಭುತವಾಗಿ ಕಾಣಿಸುತ್ತದೆ. ಎಸ್ ನಾಗೇಶ್ವರ ರಾವ್ ಅವರ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಈ ಚಿತ್ರವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ದವು. ಈ ಚಿತ್ರದ ಸಂಗೀತವು ಶಾಸ್ತ್ರೀಯತೆ ಮತ್ತು ಭಕ್ತಿಭಾವದ ಸಮ್ಮಿಲನವಾಗಿತ್ತು. ಆ ಕಾಲದ ಸಂಗೀತದಲ್ಲಿ ಕಾಣದಂಥ ಶುದ್ಧತೆ ಮತ್ತು ಆಧ್ಯಾತ್ಮಿಕತೆ ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಕೇಳಿಸಿತು. ಒಬ್ಬ ಶಿಲ್ಪಿ ತಾನು ಮಾಡಿದ ತಪ್ಪಿಗೆ ಕೈ ಕತ್ತರಿಸಿಕೊಂಡ. ಇನ್ನೊಬ್ಬ ನಿರ್ದೇಶಕ ತಾನು ಕಂಡ ಕನಸಿಗೆ ಬಣ್ಣ ತುಂಬಿದ. ಹೀಗೆ ಕನ್ನಡ ಚಿತ್ರರಂಗ ಹೊಸ ಯುಗಕ್ಕೆ ನಾಂದಿ ಹಾಡಿತು. ಅಮರಶಿಲ್ಪಿ ಜಕಣಾಚಾರಿ ಇದು ಕೇವಲ ಒಂದು ಸಿನಿಮಾ ಅಲ್ಲ, ಕನ್ನಡಿಗರ ಹೆಮ್ಮೆ, ಕನ್ನಡಿಗರ ಗರ್ವ. ಇವತ್ತಿನ ಸಂಚಿಕೆಯನ್ನು ಕೊನೆಗೊಳಿಸುವ ಮೊದಲು ಅನ್ನ ಹಾಕೋ ರೈತ, ಗಡಿ ಕಾಯೋ ಸೈನಿಕನನ್ನ ನೆನೆಯುತ್ತಾ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿಯೇ ನೋಡಿ ಎಂದು ಪ್ರೀತಿಯ ಮನವಿ ಮಾಡುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ.